ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಜಲಗಂಡಾಂತರ. ಇನ್ನು ಬೇಸಿಗೆ ಆರಂಭ ಆಗಿಲ್ಲ, ಅಷ್ಟರಲ್ಲಾಗಲೇ ಜಲಕ್ಷಾಮ ಎದುರಾಗಿದೆ. ರಾಜ್ಯ ರಾಜಧಾನಿಗೆ ಕುಡಿಯೋಕ್ಕೂ ನೀರಿಲ್ಲ, ಯಾವುದಕ್ಕೂ ಕೂಡ ಬಳಸೋದಕ್ಕೆ ನೀರಿಲ್ಲ. ಜಲಕಂಟಕದಿಂದ ಬೆಂಗಳೂರು ಪಾರಾಗೋದು ಹೇಗೆ? ಬೆಂಗಳೂರಿನ ಒಂದೆರಡು ಏರಿಯಾದ ಕಥೆಯಲ್ಲ ಇದು. ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀರಿಗಾಗಿ ಬರ. ಇನ್ನೂ ಆರಂಭವಾಗದ ಬೇಸಿಗೆ ಆಲ್ರೆಡಿ ಜಲಕ್ಷಾಮವನ್ನು ತಂದೊದಗಿಸಿದ್ದು. ಆರ್ ನಗರದಲ್ಲಂತೂ ಬಂಗಾರಪ್ಪ ನಗರ ವಾರ್ಡ್ನಲ್ಲಿ ನೀರಿಗಾಗಿ ಕಿತ್ತಾಟ ಆಗಿದೆ. ನೀರು ಕೊಡದೆ ಹೋದರೆ ಮತದಾನ ಬಹಿಷ್ಕರಿಸ್ತೀವಿ ಅಂತ ಎಚ್ಚರಿಸ್ತಾ ಇದ್ದಾರೆ ಜನ. ನೀರಿಗಾಗಿ ಹಾಹಾಕಾರ. ನೀರು ಕೇಳಿದ ಜನ ಆಕ್ರೋಶ ಹೊರಾಗ್ತಾ ಇದ್ದಾರೆ. 6-7 ತಿಂಗಳಾಯ್ತು ನೀರಿಲ್ಲ, ಪರದಾಡ್ತಾ ಇದ್ದಾರೆ. ನೀರಿಗೂ ಕೂಡ ಬೆಂಗಳೂರಿನಲ್ಲಿ ಈಗ ಚಿನ್ನದ ಬೆಲೆ ಬಂದಿದೆ. ನೀರಿಗಾಗಿ ಬೇಡುವ ಸ್ಥಿತಿಯನ್ನು ತಲುಪಿದ್ದಾರೆ ಬೆಂಗಳೂರಿನ ಜನ. ಇನ್ನೂ ಕೂಡ ಬೇಸಿಗೆ ಸರಿಯಾಗಿ ಆರಂಭವಾಗಲಿಲ್ಲ. ಬೇಸಿಗೆ ಆರಂಭದಲ್ಲೇ ನೀರಿಗೆ ಹಾಹಾಕಾರ ಶುರುವಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಕುಡಿಯುವ ನೀರಿಗೂ ಕೂಡ ಈಗ ಹಾಹಾಕಾರ ಶುರುವಾಗಿದ್ದು, ಕುಡಿಯುವ ನೀರು ಕೊಡಿ, ಅಟ್ಲೀಸ್ಟ್ ನಮಗೆ ಟ್ಯಾಂಕರ್ನಲ್ಲಾದರೂ ನೀರು ಕೊಡಿ ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ನಾವಿರುವಂಥದ್ದು ಬಂಗಾರಪ್ಪ ನಗರದಲ್ಲಿ. ಬಂಗಾರಪ್ಪದ ನಗರದ ನಿವಾಸಿಗಳು ಸದ್ಯಕ್ಕೆ ನೀರಿಲ್ಲದೆ ಸತತವಾಗಿ ಸುಮಾರು 6 ತಿಂಗಳ ಕಾಲ ನೀರಿಲ್ಲದೆ ಕಷ್ಟವನ್ನು ಪಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ಏರಿಯಾದಲ್ಲಿರುವಂಥ ಜನರು ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಮಾತಾಡುವಾಗಲೇ ಹೇಳ್ತಾ ಇದ್ದಾರೆ 6 ತಿಂಗಳಲ್ಲ 1 ವರ್ಷದಿಂದಲೂ ಕೂಡ ನಮಗೆ ನೀರಿಲ್ಲ ಅಂತ ಹೇಳಿ. ಬನ್ನಿ ಅವ್ರ ಹತ್ರ ಕೇಳೋಣ ನೇರವಾಗಿ ಸಮಸ್ಯೆ ಏನು ಅಂತ ಹೇಳಿ. ಏನಮ್ಮ ಆ್ಯಕ್ಚುಲಿ ಎಷ್ಟು ಸಮಯದಿಂದ ನೀರು ಇಲ್ಲಿ ಬರ್ತಾ ಇಲ್ಲ? 1 ವರ್ಷದಿಂದ ಬರ್ತಿಲ್ಲ ನೀರು. ಟ್ಯಾಂಕರು ಕೂಡ ಲಾಸ್ಟಲ್ಲಿ ಬರಲ್ಲ. ನಮಗೆ ಟ್ಯಾಂಕರ್ ಹೊಡ್ಸ್ಕೊಳ್ಳೋಣ ಅಂದರೆ ಅದು ಬರಲ್ಲ. ಫ್ರೀ ನೀರು ಕಳಿಸ್ತಾರೆ, ಎಲ್ಲಿ ಬೇಕು ಅಲ್ಲಿ ಬಿಟ್ಟು ಹೋಗ್ತಾರೆ. ನಮಗೆ ನೀರು ಟ್ಯಾಂಕರ್ ನೀರು ಇಲ್ಲ, ಈ ನೀರು ಇಲ್ಲ. ನಾವು ಹೆಂಗೆ ಮಾಡೋಕ್ಕಾಗುತ್ತೆ? ಕೆಲ್ಸಕ್ಕೆ ಹೋಗಿ ಬರ್ತಾರೆ. ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ 10 ಗಂಟೆಗೆ 9 ಗಂಟೆಗೆ ಕಳಿಸ್ತಾರೆ. ಇರೋರಿಗೆ ಇಟ್ಕೊತಾರೆ, ಇಲ್ಲದೆ ಇರೋರು ಏನು ಮಾಡಬೇಕು? ಅವ್ರು ಕರೆಕ್ಟ್ ಟೈಮಿಗೆ ಬರೋ ನೋಡಿ, ಗಾಡಿ ಬರುತ್ತೆ, ಯಾವಾಗ ಬೇಕಾ ಅವಾಗ ಬರುತ್ತೆ. ಫ್ರೀ ನೀರು ಕಳಿಸ್ತಾರೆ, ಯಾರಿಗೆ ಬೇಕಾ ಹೋಗಿ ಇಟ್ಕೊತಾರೆ. ಈಗ ಕೆಲ್ಸಕ್ಕೆ ಹೋಗಿರೋ ಜನ ಏನು ಮಾಡ್ತಾರೆ? ನೀವು ಈಗ ನೀರಿಲ್ಲ ಅನ್ನುವಂಥ ಸಮಸ್ಯೆಯನ್ನು ಯಾವುದಾದ್ರೂ ಜನಪ್ರತಿನಿಧಿಗಳಿಗೆ ಅಥವಾ ರಾಜಕಾರಣಿಗಳಿಗೆ ಯಾರಿಗಾದ್ರೂ ಹೇಳುವಂಥ ಪ್ರಯತ್ನ ಮಾಡಿದ್ದೀರಾ? ದೂರು ಕೊಟ್ಟಿದ್ದೀರಾ? ಹೇಗೆ ಹೇಳಿದ್ದೀವಿ, ಮುನಿರತ್ನವ್ರಿಗೆ ಹೇಳಿದ್ದೀವಿ. ಅವರು ಆಯ್ತಮ್ಮ ಅಂತೇಳಿ ಡ್ರೈವರ್ ಕೂಲಿ ನಾವು ಕೊಡ್ತೀವಿ, ನಾವು ಗಾಡಿ ಕಳಿಸ್ತೀವಿ, ಫ್ರೀ ನೀರು ಹೊಡ್ಸ್ಕೊಳ್ರಮ್ಮ, ಎಲ್ಲರೊಳಗೂ 2 ಲೋಡ್ ಕಳಿಸ್ತೀವಿ ಅಂತ ಮುನಿರತ್ನವ್ರು ಮಾತಾಡಿದ್ದಾರೆ. ನಾನು ಹೋಗಿದ್ದೆ ಅವ್ರ ಹತ್ರ, ಅಲ್ಲಿ ಮಾತಾಡುವಾಗ ನಾನು ಇದ್ದೆ. ಕಳಿಸ್ತೀನಿ, ಅವ್ರು ಕಳಿಸಿದ್ದಾರೆ ಮುನಿರತ್ನವರು. ಇವ್ರು ನೀರು ಹೊಡ್ಸೋರು ಸರಿ ಇಲ್ಲ, ಇಲ್ಲಿ ಇವರು ಹೊಡ್ಸೋರೇ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಅವ್ರು ನೀರು ಕಳಿಸಿದ್ದಾರೆ, ಇಲ್ಲಿ ನೀರು ಕೊಡ್ತವ್ರು ಕರೆಕ್ಟಾಗಿ ಗೊತ್ತಿಲ್ಲ ನಮ್ಮ ರೋಡ್ಗೆ. ಯಾವಾಗ ಯಾವ ಟೈಮ್ಗೋ ಬಂದರೆ ಏನು ಮಾಡೋಕ್ಕಾಗುತ್ತೆ? ಅವು ಮೀಟಿಂಗಲ್ಲೆಲ್ಲ ಸೇರಿದ್ದೀವಿ, ಮಾತಾಡಿದ್ದೀವಿ. ಅವರು ಹೇಳಿದ್ದಾರೆ ಮುನಿರತ್ನವ್ರು ನೀರು ಕಳಿಸ್ಕೊಡ್ತೀವಿ ಅಂತ. ಕಳಿಸಿಲ್ಲ, ನಮ್ಮ ರೋಡ್ ಬರಲ್ಲ ನೀರು. ಈಗ ಲಾಸ್ಟಲ್ಲಿ ನೀರು ಬರಲ್ಲ, ಏನು ಮಾಡೋಕ್ಕಾಗುತ್ತೆ? ಏನು ಹೇಳ್ತೀರಮ್ಮ ಈ ನೀರಿನ ಸಮಸ್ಯೆ ಬಗ್ಗೆ? ಸರ್, ಇದು ಈಗಿಂದಂತ ಅಲ್ಲ, ಈಗಾಗಲೇ 1 ವರ್ಷದಿಂದನೂ ಈ ನೀರಿನ ಪ್ರಾಬ್ಲಮ್ ಇದೆ. ಬಟ್ ನಾವು ಕೇಳ್ತಾ ಇರೋದೇನೆಂದರೆ, ಈಗಿರೋ ಸಿಚುಯೇಷನ್ ಚಿನ್ನ ತೊಗೋಬೋದು, ನೀರು ತೊಗೊಳಕ್ಕಾಗ್ತಾಯಿಲ್ಲ, ಆ ಪರಿಸ್ಥಿತಿ ಬಂದಿದೆ. ಈಗ ನೋಡಿದ್ರೆ ಬರಗಾಲ, ಮಳೆ ಬಂದಿಲ್ಲ, ಎಲ್ಲ ಇದಾಗಿದೆ. ನೀರಿಲ್ದಿರ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಮನುಷ್ಯನಿಗೆ ಮೇಯ್ನ್ ಬೇಕಾಗಿರೋದೇ ನೀರು. ಆ ನೀರಿಗೆ ನಮಗೆ ಏನಾದರೂ ಒಂದು ಹೆಲ್ಪ್ ಮಾಡಿಕೊಡಿ ಅಂತ, ನಾವು ಸಹಾಯ ಮಾಡಿಕೊಡಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಈಗ ಕಾಂಗ್ರೆಸ್ ಕಡೆಯಿಂದ ಒಂದು ಇದು ಬಂದಿತ್ತು ನಮಗೆ, ಮೈದಾನದಲ್ಲಿ ಹಿಂಗೆ ಮೀಟಿಂಗ್ ಇದೆ, ನಿಮ್ದು ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಬರೆದು ಕೊಡಿ, ಒಂದು ಲೆಟ್ರಲ್ಲಿ ನಾವು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ರೀಸೆಂಟಾಗಿ ನಾವು ಬರ್ಕೊಟ್ಟಿದ್ದೀವಿ. ಅದನ್ನು ಜಾರಿಗೆ ಬರೋದು ಇನ್ನು ಯಾವ ಕಾಲ ಆಗುತ್ತೋ ಗೊತ್ತಿಲ್ಲ ಸರ್. ಅಲ್ಲಿಂದ ನಾವು ಇವಾಗ ಕೇಳ್ಕೊಳ್ತಾ ಇರೋದು, ನಮಗೆ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಿ. ಈಗ ಬರುತ್ತೆ, ಫ್ರೀ ನೀರು ಕೊಡ್ತಾ ಇದ್ದಾರೆ, 1 ಗಾಡಿ ಬಿಟ್ಟಿದ್ದಾರೆ. ಪಾಪ ಅವ್ರು ಎಲ್ಲಿ ಅಂತ ಹೊಡಿತಾರೆ, ಎಲ್ಲಿ ಅಂತ ಬಿಡ್ತಾರೆ, ಎಲ್ಲ ಕಡೆಯೂ ಬರ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಮ್ಮ ರೋಡಿಗೆ ವಾರಕ್ಕೊಂದು ಸತಿನೋ ಆ ಥರ ಬರುತ್ತೆ. ಈಗ ಒಂದೊಂದು ರೋಡಲ್ಲಿ 20-30 ಮನೆ ಇರುತ್ತೆ. ಅವ್ರಿಗೆ ಎಷ್ಟೆಷ್ಟು ಅಂತ ಸಿಗುತ್ತೆ ಸರ್? ಅಟ್ಲೀಸ್ಟ್ ವಾರಕ್ಕೆ 2 ಗಾಡಿ ಆದರೂ ಬಂದರೆ ನಮಗೂ ಸ್ವಲ್ಪ ಅಷ್ಟೋ ಹೆಲ್ಪ್ ಆಗುತ್ತೆ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಟ್ಯಾಂಕರ್ ಮುಖಾಂತರ ನೀರನ್ನು ತೆಗೆದುಕೊಂಡು ಬರುವಂಥ ಕೆಲಸ ನಡೀತಾ ಇದೆ. ಕೆಲವೊಂದು ಕಡೆ ಟ್ಯಾಂಕರ್ಗಳು ಬರುತ್ತದೆ. ಇಲ್ಲಿ ಹೇಗಿದೆ ಟ್ಯಾಂಕರ್ ದರ? ಹೇಗಿದೆ? ನೀವು ಖರೀದಿಸುವಂಥ ದರದಲ್ಲಿ ಇದೆಯಾ? ಹೇಗಿದೆ ರೇಟ್? ಹೇಗಿದೆ? ಇಲ್ಲ ಸರ್, ಮೊದಲು ಏನಂದರೆ 600 ರೂಪಾಯಿ ಇತ್ತು, 6000 ಲೀಟ್ರು 600 ರೂಪಾಯಿ ಇತ್ತು, 4000 ಲೀಟ್ರು 500-600ಕ್ಕೆ ಹಂಗೆ ಹೊಡಿತಾಯಿದ್ರು. ಈಗ ಏನಾಗಿದೆ ಅಂದರೆ 6000 ಲೀಟ್ರು ಬಂದು 2000. ಅದು ಮೊದಲು ಫೋನ್ ಮಾಡಿದ ತಕ್ಷಣ ಬಂದು ಹಾಕೋರು. ಈಗ 1 ವಾರ ನಾವು ಬುಕ್ ಮಾಡಬೇಕು. 1 ವಾರ ಮುಂಚಿತವಾಗಿ ಬುಕ್ ಮಾಡಿದ್ರೆ ನಮ್ಗೆ ಅವರು 6000 ತರೋದು. ಆ ವಾರದವ್ರು ನಾವು ಎಷ್ಟು ಹಿಡ್ದಿರ್ತೀವೋ ಅಷ್ಟು ಬಳಸೋಕ್ಕೆ ಬೇಕಾಗುತ್ತೆ. ಬಟ್ ಇನ್ನೊಂದು 4000 ಲೀಟ್ರದ್ದು ಬಂದು 1500 ರೂಪಾಯಿ ಆಗಿದೆ.
ನಾವಂಥವ್ರು ಕೂಲಿ ನಾಲಿ ಮಾಡೋರು ಹೆಂಗೆ ಜೀವನ ಮಾಡಬೇಕು ಸರ್? ಈಗ ನಿಮ್ಮಲ್ಲಿ ನೀರು ಖಾಲಿ ಆಯಿತು ಅಂತಂದರೆ ಏನು ಮಾಡ್ತೀರಿ ನೀವು? ಪಕ್ಕದ ಮನೆಯಿಂದ ಎರವಲ್ ತಗೊಳ್ತೀರಾ? ಏನು ಮಾಡ್ತೀರಿ? ಏನಂದ್ರೆ ಒಬ್ಬೊಬ್ರು ಹತ್ರ ಎಲ್ಪ್ ಇರುತ್ತಾ, ಅವ್ರು ಸಂಪರ್ಕ ಕಟ್ಕೊಂಡಿರ್ತಾರೆ, ಅವ್ರಗಳ ಹತ್ರ ಎಲ್ಲ ಹೋಗಿ ಕೇಳ್ತೀವಿ. ಬಟ್ ಇವಾಗ ಏನಾಗಿದೆ ಸಿಚುವೇಶನ್ ಅಂದರೆ, ಆವಾಗಾದರೆ ಫೋನ್ ಮಾಡಿದ ತಕ್ಷಣ ಬರೋರು, ನಮಗೆ ನೀರು ಕೊಡೋರು, ಅವಾಗ ಹೆಲ್ಪ್ ಮಾಡ್ತಿದ್ರು. ಈಗ ಒಂದು ವಾರ ಮುಂಚಿತವಾಗಿ ಬುಕ್ ಮಾಡಬೇಕು. ಒಂದು ವಾರ ಮುಂಚಿತವಾಗಿ ಬುಕ್ ಮಾಡೋದ್ರಿಂದ ಅವರು ನಮ್ಗೆ ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ನಮ್ಗೆ ಹೇಳ್ತಾ ಇರೋದು, ಇವಾಗ ಪಕ್ಕದ ಮನೆಯವ್ರು ಕೊಡ್ತಾರೆ ಒಂದು 10 ಬಟ್ಲು ಅಂದ್ಕೊಳ್ಳಿ, ಈಗ ಅವ್ರಿಗೆ ನೀರಿಲ್ಲ ಅಂದರೆ ನಮಗೆ ಎಲ್ಲಿಂದ ಹೆಲ್ಪ್ ಮಾಡ್ತಾರೆ? ಆ ಥರ ಸಿಚುವೇಶನ್ ಆಗಿದೆ ಈಗ ಸದ್ಯಕ್ಕೆ. ಇದು ಬಂಗಾರಪ್ಪ ನಗರದ ನಿವಾಸಿಗಳ ಮಾತು. ಈ ಥರದ ಸಿಚುವೇಶನ್ ಇಡೀ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲೂ ಕೂಡ ಇದೆ. ಅವರು ಕೇಳ್ತಾ ಇರೋದು ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡಿ ಅಂತಲ್ಲ, ಹಣ ಕೊಡಿ ಅಂತಲ್ಲ, ಅಥವಾ ಚಿನ್ನಾಭರಣ ಕೊಡಿ ಅಂತಲ್ಲ, ಸೀರೆ ಕೊಡಿ ಅಂತಲ್ಲ, ಯಾವುದೂ ಅಲ್ಲ, ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಹೇಳುವಂಥ ಕೆಲಸವನ್ನು ಬೇಡಿಕೊಳ್ತಾ ಇದ್ದಾರೆ ಜನ. ಆ ನೀರನ್ನು ಒದಗಿಸುವಂಥ ಕೆಲಸವನ್ನು ಜನನಾಯಕರು ಮಾಡಿದ್ರೆ ಜನನಾಯಕರಾಗಿ ಆಯ್ಕೆಯಾಗಿದ್ದಕ್ಕೆ ಅವರು ಸಾರ್ಥಕ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ ಸ್ವಸ್ತಿಕ ನೇಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.